ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಶಾಂತ ಪ್ರಿಯರು, ಅರ್ಥ ಮಾಡ್ಕೋಬೇಕು. ನಾವು ಶಾಂತ ಪ್ರಿಯರು. ನಾವು KH ಮುನಿಯಪ್ಪನವಂತ ಒಬ್ಬ ಪ್ರಜ್ಞಾವಂತ ಮುತ್ಸದ್ದಿ ರಾಜಕಾರಣಿಯ ನಾಯಕತ್ವದಲ್ಲಿ ಬೆಳೆದವರು. ಇದನ್ನ ಮಾಡಿದಂಥದ್ದು, ನಡೆಸಿದಂಥದ್ದು, ಅದರ ಹಿಂದೆ ದೊಡ್ಡ ಕಹಾನಿ. ಆ ಕಹಾನಿ ಕಂಪ್ಲೀಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಅದಕ್ಕೋಸ್ಕರ ಯಾರೋ ನಮ್ಮಲ್ಲಿ ಒಬ್ಬ ಹುಡುಗ ಏನೋ ಆ ಒಂದು ದುಷ್ಕೃತ್ಯ ಮಾಡೋದಾದ ಅದೇ ಕೃತಿಯನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ವರಿಷ್ಠರ ಗಮನಕ್ಕೆ ತಂದಿದ್ದೀವಿ. ವರಿಷ್ಠರ ಗಮನಕ್ಕೆ ತಂದಾಗ ಅನೇಕ ಚುನಾವಣೆಗಳು, ಅನೇಕ ವ್ಯತ್ಯಾಸಗಳು ಕಂಡುಕೊಂಡ ಸಂದರ್ಭದಲ್ಲಿ ನಮಗೆ ಓದಾಗ್ತು. ಅಂದರೆ ನೀವು ಸಹನೆಯಿಂದ ಇರಬೇಕು ಅಂತ ಸಲಹೆ ಕೊಟ್ಟಿದ್ದು ನಾವು ಸಹನೆಯಿಂದ ಅದಕ್ಕೆ ಭುಜಬಲ ನೋಡಿರ್ತಕ್ಕಂಥದ್ದನ್ನು ಆಕಸ್ಮಿಕವಾಗಿ ನಡೆದಂಥ ಒಂದು ಸಂದರ್ಭ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮತ್ತೆ ಅದೇ ಪ್ರಕ್ರಿಯೆಯನ್ನ ನಮ್ಮ ಕಡೆಯಿಂದ ಆಗ್ಬೇಕು ಅಂತಕ್ಕಂಥ ಪ್ರವೃತ್ತಿ ಜನ ನಾವಲ್ಲ. ಹಾಗಾಗಿ ಅದನ್ನ ನಾವು ಸಹನೆಯಿಂದ ಸ್ವೀಕರಿಸಿದೀವಿ. ಜೊತೆಗೆ ಯಾರು ಆ ಪ್ರಕರಣವನ್ನು ಮಾಡಿದ್ರು ಆ ವ್ಯಕ್ತಿಗೂ ನಮಗೂ ವೈಯಕ್ತಿಕವಾಗಿ ಯಾವುದೇ ದ್ವೇಷ, ಈರ್ಷ್ಯಗಳಿರ್ತಂಥ ಸನ್ನಿವೇಶ ಇರಲಿಲ್ಲ. ಯಾವುದೋ ಒಂದು ಪ್ರಚೋದನೆಗೊಳಗಾಗಿ ಮಾಡಿರ್ತಕ್ಕಂಥ ಸನ್ನಿವೇಶ ಇದೆ. ಅದನ್ನು ನಾವು ಕ್ಷಮ. ಈಗ ನಮಗೆ 2019ರಲ್ಲಿ ಅಂತ ದುರ್ಘಟನೆಯನ್ನ KH ಮುನಿಯಪ್ಪನವ್ರಿಗೆ ಆದಂಥದ್ದನ್ನೇ ನಾವು ಸಹಿಸಿಕೊಂಡು ಮುಂದುವರೆದ್ವಿ. ಅವರಿಗೆ ಹೈಕಮಾಂಡು ಭಾಗದ ಒಂದು ವಸ್ತು, ಒಂದು ವ್ಯಕ್ತಿಯಾಗಿ ಅವರನ್ನ ಇವತ್ತು ಇಡೀ ರಾಜ್ಯ, ದೇಶ, ರಾಜ್ಯದಲ್ಲಿ ಎಲ್ಲಿ ಗುರುತಿಸ್ಬೇಕು ಅಲ್ಲಿ ಗುರುತಿಸಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕೋಲಾರ ಜಿಲ್ಲೆಗೂ ಕರ್ನಾಟಕಕ್ಕೂ ಈ ಒಂದು ಸಣ್ಣ ವಿಚಾರವಾಗಿ ಮಸಿಯನ್ನು ತರೋದು ಬೇಡ, ಪಕ್ಷಕ್ಕೆ ಮಸಿ ಪಡೆಯೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನ ಮುಂದುವರೆದಿದ್ದಾರೆ. ನಿಜ, ಅದು ಚರ್ಚೆ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಅದು ಈಗೆಲ್ಲ ಈ ಒಂದು ಬೆಳವಣಿಗೆಗಳನ್ನು ಕೂಡ ಆಗಬಾರ್ದು, ಅದಾಗದೇ ಇರೋದಕ್ಕೆ ಯಾವ ರೀತಿ ಅವರು ಕ್ರಮವನ್ನು ಜರುಗಿಸ್ತಾರೆ ಅಂತಕ್ಕಂಥದ್ದು ಕಾಡ್ತಾರೆ. ನಡೆಸಿದಂಥವ್ರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ದೀನಿ, ಕಾಂಗ್ರೆಸ್ಸಿನ ಸಂಸ್ಕೃತಿ ಇದಲ್ಲ. ಕಾಂಗ್ರೆಸ್ ಅಲ್ಲ, ಇದು ರಾಜ್ಯ ಮಟ್ಟದ ನಾಯಕರ ಗಮನಕ್ಕೆ ತರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದನ್ನು ಶಿಸ್ತು ಇಲಾಖೆಗೆ ತರಲಾಗಿದೆ. ಮುಂದುವರಿಸಬಾರ್ದು ಅಂತ ರಾಜ್ಯ ಮಟ್ಟದ ನಾಯಕರು ಅವರಿಗೆ ಸಲಹೆ ನೀಡಿದ್ದಾರೆ, ಮುಂದುವರಿಸಬಾರ್ದು.